ಕರ್ನಾಟಕದಲ್ಲಿ ಯತ್ನಾಳ್ ನೇತೃತ್ವದಲ್ಲಿ ವಕ್ಫ್ ವಿರುದ್ಧ ಹೋರಾಟ ನಡೀತಾ ಇದೆ. ಆದರೆ ಅತ್ತ ಆಂಧ್ರ ಪ್ರದೇಶದಲ್ಲಿ ವಕ್ಫ್ ವಿರುದ್ಧ ಸರ್ಜಿಕಲ್ ಸ್ಟ್ರೈಕ್ ಅನ್ನೇ ಮಾಡಲಾಗಿದೆ. ರಾಜ್ಯದಲ್ಲಿ ವಕ್ಫ್ ಬೋರ್ಡ್ ರದ್ದು ಮಾಡಿ ಅಂತ ಹೋರಾಟ ಮಾಡ್ತಾ ಇದ್ರೆ ಆಂಧ್ರ ಸರ್ಕಾರ ವಕ್ಫ್ ಬೋರ್ಡ್ ಅನ್ನ ರದ್ದು ಮಾಡಿ ಆದೇಶವನ್ನು ಹೊರಡಿಸಿದೆ. ಸಿಎಂ ಚಂದ್ರಬಾಬು ನಾಯ್ಡು ನೇತೃತ್ವದ ಎನ್ಡಿಎ ಸರ್ಕಾರ ವಕ್ಫ್ ಬೋರ್ಡ್ ವಿಸರ್ಜಿಸಿ ನವೆಂಬರ್ 30ರಂದೇ ಸರ್ಕಾರ ಆದೇಶ ಹೊರಡಿಸಿದೆ. ಅಲ್ಪಸಂಖ್ಯಾತ ಖಾತೆ ಸಚಿವ ಫಾರೂಕ್ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಕಾನೂನು ಮತ್ತು ಅಲ್ಪಸಂಖ್ಯಾತ ಖಾತೆ ಸಚಿವರು ಫಾರೂಕ್ ವಕ್ಫ್ ಬೋರ್ಡ್ ರದ್ದು ಮಾಡಿರೋದಾಗಿ ಸರ್ಕಾರದ ನಿಯಮವನ್ನು ತಿಳಿಸಿದ್ದಾರೆ. ಆ ಅಧಿಕೃತ ಆದೇಶ ಪ್ರತಿಯನ್ನು ನೀವು ಗಮನಿಸ್ತಾ ಇದ್ದೀರಿ. ರಾಜ್ಯದಲ್ಲಿ ವಕ್ಫ್ ಬೋರ್ಡ್ ವಿಚಾರದಲ್ಲಿ ದೊಡ್ಡ ಹೋರಾಟ ನಡೀತಿದೆ. ಕೇಂದ್ರದಲ್ಲಿ ವಕ್ಫ್ ಬೋರ್ಡ್ ಅನ್ನು ರದ್ದು ಮಾಡಬೇಕು ಅನ್ನುವ ಮನವಿಯನ್ನು ಇಟ್ಟಿದ್ದಾರೆ. ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ವಕ್ಫ್ನ ತಿದ್ದುಪಡಿಯನ್ನು ಕೂಡ ಈ ಬಾರಿಯ ಚಳಿಗಾಲದ ಅಧಿವೇಶನದಲ್ಲಿ ಮಂಡಿಸೋದಕ್ಕೆ ಸಿದ್ಧತೆ ಮಾಡಿಕೊಂಡಿರೋ ಸಂದರ್ಭದಲ್ಲಿ ಆಂಧ್ರ ಪ್ರದೇಶ ವಕ್ಫ್ ಕಾನೂನನ್ನೇ ರದ್ದು ಮಾಡಿದೆ. ವಕ್ಫ್ ಬೋರ್ಡ್ ಅನ್ನೇ ರದ್ದು ಮಾಡಿ ಆಂಧ್ರ ಆದೇಶ ಹೊರಡಿಸಿದೆ. ಸದ್ಯ ವಕ್ಫ್ ಮಂಡಳಿ ಅಧ್ಯಕ್ಷರ ನೇಮಕಾತಿಗೆ ಹೈಕೋರ್ಟ್ ತಡೆ ಕೊಟ್ಟಿತ್ತು. ಹಿಂದಿನ ಸರ್ಕಾರದ ಅಧ್ಯಕ್ಷರ ನೇಮಕಾತಿಯನ್ನ ಸದಸ್ಯರು ಪ್ರಶ್ನೆ ಮಾಡಿದ್ರು. ಸದಸ್ಯರ ಮನವಿಯನ್ನ ಆಲಿಸಿ ಅಧ್ಯಕ್ಷರ ನೇಮಕಾತಿಯನ್ನ ಹೈಕೋರ್ಟ್ ತಡೆ ಹಿಡಿದಿತ್ತು. ಈ ಸಂದರ್ಭದಲ್ಲಿ ವಕ್ಫ್ ಮಂಡಳಿಯನ್ನೇ ಆಂಧ್ರ ಸರ್ಕಾರ ವಿಸರ್ಜನೆ ಮಾಡಿದೆ. ಕರ್ನಾಟಕ ಸೇರಿ ದೇಶದ ಹಲವೆಡೆ ವಕ್ಫ್ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತವಾಗಿತ್ತು. ರೈತರ ಮಠಗಳ ಜಮೀನುಗಳ ಪಹಣಿಯಲ್ಲಿ ವಕ್ಫ್ ಹೆಸರು ಉಲ್ಲೇಖ ಆಗಿತ್ತು. ದೇಶಾದ್ಯಂತ ವಕ್ಫ್ ವಿರುದ್ಧ ಆಕ್ರೋಶ ಹೊತ್ತಿತ್ತು. ಆ ನಡುವೆ ಆಂಧ್ರ ಈ ನಿರ್ಧಾರವನ್ನು ತೆಗೆದುಕೊಂಡಿರೋದು ಮಹತ್ವವನ್ನು ಪಡೆದಿದೆ. ಮುಂದಿನ ತೀರ್ಮಾನ ಏನಾಗುತ್ತೆ ಅನ್ನೋದು. ವಕ್ಫನ್ನ ರದ್ದು ಮಾಡೋ ಅವಕಾಶ ಇದೆಯಾ? ವಕ್ಫ್ ರದ್ದು ಮಾಡೋದಕ್ಕೆ ರಾಜ್ಯಕ್ಕೆ ಅವಕಾಶ ಇದೆಯಾ? ಕೇಂದ್ರಕ್ಕೆ ಅವಕಾಶ ಇದೆಯಾ? ಬೇರೆ ಬೇರೆ ಪ್ರಶ್ನೆಗಳು ಸಹಜವಾಗಿ ಇಲ್ಲಿ ಉದ್ಭವ ಆಗ್ತಾ ಇದೆ. ಆದರೆ ಎಲ್ಲದರ ನಡುವೆ ಆಂಧ್ರ ಸರ್ಕಾರ ತೆಗೆದುಕೊಂಡಿರುವಂಥ ಈ ನಡೆ ರಾಜ್ಯದಲ್ಲಿ ಬಹುತೇಕರು ಬಯಸ್ತಾ ಇರುವಂಥ ನಡೆ ಕೂಡ ಹೌದು. ರಾಜ್ಯದಲ್ಲಿ ಈ ರೀತಿ ಆಗಬೇಕು ಅಂತ ಬಯಸ್ತಾ ಇರೋ ಸಂದರ್ಭದಲ್ಲಿ ಆಂಧ್ರ ಸರ್ಕಾರ ಅದನ್ನು ಮಾಡೇ ತೀರಿದೆ. ಹಾಗಾಗಿ ಇದು ಎನ್ಡಿಎ ನೇತೃತ್ವದ ಚಂದ್ರಬಾಬು ನಾಯ್ಡು ಸರ್ಕಾರದ ಮತ್ತೊಂದು ಮಹತ್ವದ ನಿಲುವು. ಹಿಂದೂ ಪರ ಧೋರಣೆಯನ್ನು ಇತ್ತೀಚೆಗೆ ಅವರು ಯಾವ ರೀತಿ ತಾಳ್ತಿದ್ದಾರೆ ಅನ್ನೋದು ನಿಮಗೆ ಗೊತ್ತೇ ಇದೆ. ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ಹಿಂದೂಯೇತರರಿಗೆ ಅವಕಾಶ ಇಲ್ಲ ಅನ್ನೋದ್ರಿಂದ ಆರಂಭ ಆಗಿ ಇವತ್ತು ವಕ್ಫ್ ಬೋರ್ಡ್ ರದ್ದತಿವರೆಗೆ ವಿಸರ್ಜನೆವರೆಗೆ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ.